press the bell icon on the YouTube app and never miss another update. ಹಾಯ್ ಪುಟಾಣಿಗಳೇ, ಈ ದಿನದ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮಕ್ಕಳೇ, ಈ ದಿನ ನಾವು ಕನ್ನಡ ವ್ಯಾಕರಣದ ಕುರಿತು ಅಭ್ಯಾಸ ಮಾಡೋಣ, ಸರಿನಾ? ಹಿಂದಿನ ತರಗತಿಯಲ್ಲಿ ನೀವು ವ್ಯಾಕರಣನ ಕಲ್ತಿದ್ದೀರಾ, ಅದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ವಿವರವಾಗಿ ಈ ದಿನ ನಾವು ಅಭ್ಯಾಸ ಮಾಡೋಣ. ನೋಡಿ ಮಕ್ಕಳೇ, ಇವಾಗ ಯಾರ ಜೊತೆಗೆ ಅದನ್ನು ನಾವು ಮಾತಾಡಬೇಕು ಅಥವಾ ಬರಿಬೇಕು ಅಂತಂದರೆ ನಾವು ಏನು ಮಾಡಬೇಕು? ಆ ಭಾಷೆ ನಮಗೆ ಗೊತ್ತಿರಬೇಕು. ಆ ಭಾಷೆ ಗೊತ್ತಿದ್ದಾಗ ನಮಗೇನಾಗುತ್ತೆ? ಸುಲಭವಾಗಿ ಅವ್ರ ಜೊತೆ ಮಾತನಾಡೋಕ್ಕೆ ಅಥವಾ ಬರೀಲಿಕ್ಕೆ ಅನುಕೂಲ ಆಗುತ್ತೆ. ಹಾಗಾದರೆ ನೋಡಿ, ಮನುಷ್ಯ ಅಥವಾ ಮಾನವ ಏನು ಸಂಘಜೀವಿ, ಹೌದಲ್ವಾ? ಈ ಸಮಾಜದಲ್ಲಿ ಏನು ಮಾಡ್ತಾನೆ? ಈ ಎಲ್ಲ ಜನಗಳ ಜೊತೆಗೆ ಒಟ್ಟಿಗೆ ಏನು ಮಾಡ್ತಾನೆ? ಜೀವಿಸ್ತಾನೆ, ಹೌದಲ್ವಾ? ಒಬ್ಬಂಟಿಯಾಗಿ ಇರಲಿಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ಒಬ್ಬ ಮನುಷ್ಯ ಅಥವಾ ಮಾನವ ತನ್ನ ಪರಿಸರದಲ್ಲಿರುವ ಜನರ ಜೊತೆ ಏನು ಒಬ್ಬ ಮಾನವ ಅಥವಾ ಒಬ್ಬ ಮನುಷ್ಯ ತನ್ನ ಪರಿಸರದಲ್ಲಿರುವ ಜನರ ಜೊತೆ ಮಾತನಾಡಲು ಅಥವಾ ವ್ಯವಹರಿಸಲು ಅನುವು ಮಾಡಿಕೊಟ್ಟಿರುವ ಅಥವಾ ಅನುಕೂಲ ಮಾಡಿಕೊಟ್ಟಿರುವ ಒಂದು ಮಾಧ್ಯಮ ಅಂತಂದರೆ ಅದು ಭಾಷೆಯಾಗಿದೆ. ನೋಡಿ, ಅದರಲ್ಲಿ ಹಲವಾರು ಭಾಷೆಗಳಿವೆ, ಹೌದಲ್ವಾ? ಅದರಲ್ಲಿ ಕನ್ನಡ ಒಂದು ಭಾಷೆಯಾಗಿದ್ದು ಇದು ಕನ್ನಡಿಗರ ಮಾತೃಭಾಷೆಯಾಗಿದೆ, ಹೌದಲ್ವಾ? ಕನ್ನಡಿಗರ ಮಾತೃಭಾಷೆಯಾಗಿದೆ. ಹಾಗಾದರೆ ನಾವು ಈ ವ್ಯಾಕರಣ ಅಂತಂದ್ರೇನು ಅಂತ ತಿಳಿಯೋದಾದರೆ ನೋಡಿ, ಭಾಷೆಯೊಂದರ ಶಬ್ದಗಳು, ವರ್ಣಗಳು, ಅಕ್ಷರಗಳು, ಹೀಗೆ ಅವುಗಳ ವಾಕ್ಯಗಳ ರಚನೆ ಮತ್ತು ಪರಸ್ಪರ ಹೊಂದಿರುವ ಸಂಬಂಧ, ಈ ಒಂದು ಅಕ್ಷರಗಳು ಪರಸ್ಪರ ಹೊಂದಿರುವ ಒಂದು ಸಂಬಂಧವನ್ನು ನಾವು ವ್ಯಾಕರಣಶಾಸ್ತ್ರ ಅಂತೇಳಿ ನಾವು ಕರಿತೀವಿ, ಹೌದಲ್ವಾ? ಮತ್ತೊಮ್ಮೆ ಹೇಳ್ತೀನಿ, ಭಾಷೆಯೆಂದರ ಧ್ವನಿಗಳು, ವರ್ಣಗಳು, ಅಕ್ಷರಗಳು, ಶಬ್ದಗಳು ಹಾಗೂ ವಾಕ್ಯಗಳ ರಚನೆ ಮತ್ತು ಅವುಗಳು ಪರಸ್ಪರ ಹೊಂದಿರುವ ಸಂಬಂಧವನ್ನು ವಿವರಿಸುವ ಶಾಸ್ತ್ರವೇ ವ್ಯಾಕರಣಶಾಸ್ತ್ರ ಅಂತೇಳಿ ನಾವು ಹೇಳ್ಬೋದು. ಈ ವ್ಯಾಕರಣದಲ್ಲಿ ಮೊದಲನೇದಾಗಿ ನಾವೇನು ನೋಡ್ತೀವಿ ಅಂತಂದರೆ ವರ್ಣಮಾಲೆ, ಹೌದಲ್ವಾ? ಈ ವ್ಯಾಕರಣದಲ್ಲಿ ನಾವು ಮೊದಲನೇದಾಗಿ ವರ್ಣಮಾಲೆ ಅನ್ನೋದನ್ನು ನಾವು ಕಲಿತೀವಿ, ಹೌದಲ್ವಾ? ನೋಡಿ, ಯಾವುದಾದ್ರೂ ಒಂದು ಭಾಷೆ ನಮಗೆ ಕಲಿಬೇಕು ಅಂತಂದರೆ ಈ ಒಂದು ಅಕ್ಷರಗಳ ಒಂದು ಪರಿಚಯ ಇರಬೇಕು. ಆವಾಗ ಮಾತ್ರ ನಮಗೇನಾಗುತ್ತೆ? ಓದಲಿಕ್ಕೆ ಅಥವಾ ಮಾತಾಡಲಿಕ್ಕೆ ಸಾಧ್ಯವಾಗುತ್ತೆ, ಹೌದಲ್ವಾ? ಹಾಗಾದರೆ ಕನ್ನಡ ವರ್ಣಮಾಲೆ, ಹೌದಾ? ಕನ್ನಡ ವರ್ಣಮಾಲೆ ಅಂದ್ರೇನು? ವರ್ಣಮಾಲೆ ಅಂದ್ರೇನು? ನೋಡಿ, ವರ್ಣ ಅಂದರೆ ಅಕ್ಷರ, ಮಾಲೆ ಅಂತಂದರೆ ಗುಂಪು, ಅಥವಾ ಸಮೂಹ ಅಂತೇಳಿ ಇಲ್ಲಿ ಹೇಳ್ಬೋದು. ಹಾಗಾದರೆ ವರ್ಣಮಾಲೆ ಏನು ಅಂತ ನಾವು ನೋಡೋದಾದರೆ, ವರ್ಣ ಎಂದರೆ ಅಕ್ಷರ, ಮಾಲೆ ಎಂದರೆ ಗುಂಪು, ಹೌದಲ್ವಾ? ಮಾಲೆ ಎಂದರೆ ಗುಂಪು ಮತ್ತು ಮಾಲೆ ಎಂದರೆ ಗುಂಪು. ಈ ಒಂದು ಅಕ್ಷರಗಳ ಗುಂಪಿಗೆ ನಾವೇನಂತ ಕರಿತೀವಿ? ವರ್ಣಮಾಲೆ ಅಂತೇಳಿ ಕರಿತೀವಿ. ಈ ಅಕ್ಷರಗಳ ಗುಂಪಿಗೆ ಏನಂತ ಕರಿತೀವಿ? ವರ್ಣಮಾಲೆ ಎನ್ನುವರು, ಹೌದಾ? ಬಿಡಿಯಾಗಿರುವ ಒಂದು ಅಕ್ಷರಗಳನ್ನು ನಾವು ಅಕ್ಷರ ಅಂತೇಳಿ ಹೇಳ್ತೀವಿ. ಆದರೆ ಒಟ್ಟಾಗಿರುವ ಒಂದು ಅಕ್ಷರಗಳ ಒಂದು ಗುಂಪಿಗೆ, ಸಮೂಹಕ್ಕೆ ನಾವೇನಂತ ಕರಿತೀವಿ? ವರ್ಣಮಾಲೆ ಅಂತೇಳಿ ಕರಿತೀವಿ, ಹೌದಲ್ವಾ? ವರ್ಣಮಾಲೆ ಅಂದ್ರೇನು ಅಂತ ಈಗ ಗೊತ್ತಾಯಿತು. ಹಾಗಾದರೆ ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ? ವೆರಿ ಗುಡ್. ಈ ಒಂದು ಕನ್ನಡ ವರ್ಣಮಾಲೆಯಲ್ಲಿ 49 ಅಕ್ಷರಗಳಿವೆ, ಹೌದಲ್ವಾ? ಕನ್ನಡ ನಿಮಗೆ ಪ್ರಶ್ನೆ ಬಂದಿರುತ್ತೆ, ಹೌದಲ್ವಾ? ನೀವು ಸಹ ಈ ಒಂದು ಪ್ರಶ್ನೆಯನ್ನು ಸುಮಾರು ಸಲ ಆನ್ಸರ್ ಬರೆದಿರ್ತೀರ, ಉತ್ತರ ಬರೆದಿರ್ತೀರ. ಕನ್ನಡ ವರ್ಣಮಾಲೆಯಲ್ಲಿ
ಎಷ್ಟು ಅಕ್ಷರಗಳಿವೆ, ಅವು ಯಾವ್ಯಾವು ಅಂತ ಕೇಳಿರ್ತಾರೆ. ಅವಾಗ ನೀವೇನು ಮಾಡಬೇಕು, ಕನ್ನಡ ವರ್ಣಮಾಲೆಯಲ್ಲಿ 49 ಅಕ್ಷರಗಳಿವೆ. ನೋಡಿ, ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳು? 49 ಅಕ್ಷರಗಳಿವೆ. ಹೌದಲ್ವಾ? 49 ಅಕ್ಷರಗಳಿವೆ. ಅವು ಯಾವ್ಯಾವು? ಹೌದಾ? ಹಾಗಾದರೆ 49 ಅಕ್ಷರ ಅಂತ ಹೇಳಾಯಿತು. ಹಾಗಾದರೆ ಯಾವ್ಯಾವು ಅಂತ ಹೇಳೋದಾದರೆ ನೋಡಿ, ಇಲ್ಲಿ ನಾನು ಬರಿತೀನಿ. ಆ ಆ ಈ ಮಕ್ಕಳೇ, ಇಲ್ಲಿ ನೀವು ಈ ಒಂದು ಅಕ್ಷರಗಳು ಬರೆಯುವಾಗ ಏನು ಮಾಡಬೇಕು, ಫಿಂಗರ್ ಗ್ಯಾಪ್ ಅಂತೇಳಿ ಕೊಡಬೇಕು. ಅಂದರೆ ಒಂದು ಅಕ್ಷರ ಬರೆದಾದ್ಮೇಲೆ ಆ ಒಂದು ಅಕ್ಷರದ ಮಧ್ಯೆ ಸ್ವಲ್ಪ ಸ್ಥಳವನ್ನು ಅಂದರೆ ಜಾಗವನ್ನು ಬಿಟ್ಟು ಬರಿಬೇಕು. ಹಾಗೆ ಒಟ್ಟಿಗೆ ಬರೆದ್ರೆ ಏನಾಗುತ್ತೆ, ಅವು ಸರಿ ಆಗೋದಿಲ್ಲ, ಸರಿ ಕಾಣಿಸೋದಿಲ್ಲ. ಈ ಒಂದು ಅಕ್ಷರಗಳು ಬರೆದಾಗ ಏನು ಮಾಡಬೇಕು, ನೀವು ಅಕ್ಷರಗಳ ಒಂದು ಮಧ್ಯೆ ಸ್ವಲ್ಪ ಜಾಗವನ್ನು ಅಂದರೆ ಸ್ಥಳವನ್ನು ಬಿಟ್ಟು ಬರಿಬೇಕು. ಆ ಆ ಈ ಈ ಉ ಊ ರು ಎ ಎ ಐ ಓ ಓ ಔ ಅಂ ಆಹಾ. ಮಕ್ಕಳೇ, ಇಲ್ಲಿ ಅಕ್ಷರಗಳು ಯಾವ ರೀತಿ ಬರಿಬೇಕು ಅಂತೇಳಿ ಗೊತ್ತಾಯ್ತಲ್ವಾ? ನೋಡಿ, ಇಲ್ಲಿ ಕೆಲವೊಬ್ರು ಏನು ಮಾಡ್ತಾರೆ, ಓ ಅಕ್ಷರ ಬರೆಯುವಾಗ ಓ ಬರೀರಿ ಅಂತಂದ್ರೆ ಏನು ಮಾಡ್ತಾರೆ, ಇದು ಓ ಆಗುತ್ತೆ. ಹೌದಲ್ವಾ? ನೀವು ಬಾ ಬರೆಯುವಾಗ ಏನು ಮಾಡ್ತೀರಾ, ಕೆಲವೊಬ್ರು ಈ ಥರ ಬರೀತಾರೆ, ಇನ್ನು ಕೆಲವೊಬ್ರು ಓ ಬರೀರಿ ಅಂತಂದರೆ ಇದನ್ನು ಈ ಥರ ಸೇರಿಸ್ತಾರೆ. ಅಥವಾ ನೋಡಿ, ಇಲ್ಲಿ ಓ ಅಂದರೆ ಇದು ಕಡಿಮೆ ಇರಬೇಕು, ಈ ಕಡೆ ಬಲಭಾಗ ಅದು ಕಡಿಮೆ ಇರಬೇಕು. ಏನಾದರೂ ಇದು ನೀವು ಇದಕ್ಕೆ ಸಮ ಏನಾದರೂ ತೊಗೊಂಡೋದ್ರೆ ಅದು ಬಾ ಆಗುತ್ತೆ. ಸರಿನಾ? ಸೊ ಅದಕ್ಕೆ ಓಗೆ ಮತ್ತು ಬಾಗೆ ಇದು ಬಾ ಆದರೆ ಇದು ಓ, ವ್ಯತ್ಯಾಸ ಇದೆ ಅಲ್ವಾ? ಸೊ ಹಾಗಾದರೆ ನೀವೇನು ಮಾಡಬೇಕು, ಓ ಮತ್ತು ಬಾ ಬರೆಯುವಾಗ ಗಮನವಿಟ್ಟು ಬರಿಬೇಕು ಮಕ್ಕಳೇ. ಇದು ಓ ಅಂತ ಹೇಳ್ತೀವಿ, ಇದು ಬಾ. ಸರಿನಾ? ಇಲ್ಲಿ ಇದಕ್ಕೆ ಸರಿ ಸಮವಾಗಿ ಬಂದರೆ ಇದು ಬಾ ಅಕ್ಷರ ಆಗುತ್ತೆ. ಇಲ್ಲಿ ಈ ಅಕ್ಷರದಲ್ಲಿ ನಾವೇನು ಮಾಡ್ತೀವಿ, ಇದು ಅರ್ಧಕ್ಕೆ ಏನಾದರೂ ನಾವು ಅದನ್ನು ಬರೆದಾಗ ಇದು ಓ ಅಂತೇಳಿ ನಾವು ಹೇಳ್ತೀವಿ. ನೀವು ಓ ಬರೆಯುವಾಗ ಏನು ಮಾಡ್ತೀರಾ, ಅದನ್ನು ಒಟ್ಟಿಗೆ ಸೇರಿ ಅಂದರೆ ಈ ಥರ ಬರೀತೀರಾ. ಈ ಥರ ಬರೆದ್ರೆ ಇದು ತಪ್ಪು, ಓ ಬರೆದ್ರೆ ಈ ಥರ ಬರಿಬೇಕು. ಸರಿನಾ? ಓಕೆ, ಇವೇನು ಆ ಇಂದ ಅಮ್ಮ ಅವರೆಗೂ ಅಕ್ಷರ ಬರೆದೆ. ನೆಕ್ಸ್ಟ್ ಏನು ಮಾಡಬೇಕು, ಖ ಕ ಖ ಗ ಘ ಜ್ಞ ಚ ಛ ಜ ಝ ಜ್ಞ ಟ ಠ ಡ ಢ ಣ ತ ಥ ದ ಧ ನ ಪ ಫ ಬ. ನೋಡಿ, ಇಲ್ಲಿ ಬರ್ದೆ ಬಾ, ಗೊತ್ತಾಯ್ತಾ? ಇದು ಬಾ, ಇದು ಓ. ಸರಿನಾ? ಭ ಮ ಯ ರ ಲ ವ ಶ ಶ ಸ ಹ ಳ. ಗೊತ್ತಾಯ್ತಾ? ಇವಿಷ್ಟೇನು 49 ಅಕ್ಷರಗಳು, ಕನ್ನಡ ವರ್ಣಮಾಲೆಯ 49 ಅಕ್ಷರಗಳು. ಮಕ್ಕಳೇ, ಇಲ್ಲೊಂದು ನಿಮಗೆ ಮಾತು ಹೇಳ್ತೀನಿ. ಏನಪ್ಪ ಅಂದರೆ ನೋಡಿ, ಇದು ದೊಡ್ಡ ಝ ಹೌದಲ್ವಾ? ಚ ಛ ಜ ಝ. ಇದನ್ನು ಬರೆಯುವಾಗ ಏನು ಮಾಡ್ತಾರೆ ಕೆಲವೊಂದು ಮಕ್ಕಳು ಅಂತಂದರೆ ತಪ್ಪು ಬರೆದ್ಬಿಡ್ತಾರೆ. ದೊಡ್ಡ ಝ ಝ ಝರಿ. ಅವಾಗ ಏನು ಮಾಡ್ತೀರಾ ನೀವು, ಈ ಥರ
ಯಾ ಬರ್ದು ಈ ಥರ ಹಾಕ್ತೀರಾ ಕೆಲವೊಂದು ಮಕ್ಕಳು, ಹೌದಲ್ವಾ? ಇನ್ನು ಕೆಲವೊಬ್ರು ಇಲ್ಲಿ ಸೊನ್ನೆ ಸುತ್ತೀರಾ, ಈ ಥರ ಎಲ್ಲ ಮಾಡ್ತಾರೆ. ಇದು ಮಾಡಬಾರ್ದು, ಇದು ಝ ಆಗಲ್ಲ. ಏನು ಮಾಡಬೇಕು? ಫಸ್ಟ್ಗೆ ರಾ ಬರ್ಕೊಂಡು ಅಲ್ಲೆರಡು ಕೊಂಬು ಹಾಕ್ಬೇಕು, ಅವಾಗ ಅದು ದೊಡ್ಡ ಝ ಆಗುತ್ತೆ. ಸರಿನಾ? ಆಮೇಲೆ ಇಲ್ಲಿ ದೊಡ್ಡ ಘ ಗಂಟೆ, ಅಲ್ಲೇನು ಮಾಡ್ಬೇಕು ನೀವು ನೋಡಿ, ಪಾತರ ಬರೆದು ಬಿಡ್ತಾರೆ ಮಕ್ಕಳು, ಈ ಥರ ಮಾಡಿ ಬರೆದು ಬಿಡ್ತಾರೆ, ಅದು ತಪ್ಪಾಗುತ್ತೆ. ಅವಾಗ ಏನು ಮಾಡಬೇಕು? ಅದನ್ನೇ ಮುಂದೆ ತಗೊಂಡೋಗಿ ಒಂದು ಗಂಟು ಕೊಟ್ಟು ನೋಡಿ, ಇಲ್ಲಿ ಈ ಥರ ಮಾಡಿದಾಗ ಅದೇನಾಗುತ್ತೆ? ದೊಡ್ಡ ಘ ಆಗುತ್ತೆ. ಸರಿನಾ ಮಕ್ಕಳೇ? ಗೊತ್ತಾಯ್ತಾ ಅಕ್ಷರಗಳು ಯಾವ ರೀತಿ ಬರಿಬೇಕು ಅಂತೇಳಿ? ನೀವು ಆಲ್ರೆಡಿ ಕಲ್ತಿದ್ದೀರಾ, ಮತ್ತೊಮ್ಮೆ ತಪ್ಪಾಗಬಾರ್ದು ಅನ್ನೋ ಸಲುವಾಗಿ ನಾನು ಹೇಳ್ತಾ ಇದ್ದೀನಿ. ಸೊ ಇನ್ನೊಂದ್ಸರಿ ನಾನು ಹೇಳ್ತೀನಿ ನೋಡಿ. ಆ ಆ, ಇ ಈ, ಉ ಊ, ರು, ಎ ಏ, ಐ, ಓ ಓ, ಔ, ಅಂ, ಅಹ, ಕ ಖ, ಗ ಘ, ಜ್ಞ, ಚ ಛ, ಜ ಝ, ಜ್ಞ, ಟ ಠ, ಡ ಢ, ಣ, ತ ಥ, ದ ಧ, ನ, ಪ ಫ, ಬ ಭ, ಮ, ಯ ರ ಲ ವ ಶ ಶ ಸ ಹ ಳ. ಹಾಗಾದರೆ ಇವು ಎಲ್ಲ ಒಂದು ಅಕ್ಷರಗಳ ಗುಂಪಿಗೆ ನಾವೇನಂತ ಕರಿತೀವಿ? ವರ್ಣಮಾಲೆ ಅಂತೇಳಿ ಕರಿತೀವಿ. ಹಾಗಾದರೆ ಇವು ಅಕ್ಷರಗಳು ಎಷ್ಟಿದಾವೆ ಗೊತ್ತಿದೆಯಾ? 49. ಸ್ವರಗಳು 13, ವ್ಯಂಜನಗಳು 34, ಹಾಗೆ ಯೋಗವಾಹಗಳು 2, ಎಲ್ಲ ಸೇರಿ 49 ಅಕ್ಷರಗಳಿವೆ. ಹಾಗಾದರೆ ಈ ಒಂದು ಕನ್ನಡ ವರ್ಣಮಾಲೆಯಲ್ಲಿ 49 ಅಕ್ಷರಗಳಿವೆ ಅಂತೇಳಿ ಈಗ ಗೊತ್ತಾಯಿತು. ಈ ಒಂದು ಕನ್ನಡ ವರ್ಣಮಾಲೆಯ ಏನು ಈ ಅಕ್ಷರಗಳು ಇದಾವಲ್ಲ, ಇವನ್ನೆಲ್ಲ ನಾವು ಏನು ಮಾಡಿದ್ದೀವಿ? 3 ಭಾಗ ಮಾಡಿದ್ದೀವಿ. ಎಷ್ಟು ಭಾಗ? 3 ಭಾಗ. ಹೌದಾ? ಕನ್ನಡ ವರ್ಣಮಾಲೆಯಲ್ಲಿನ ಅಕ್ಷರಗಳನ್ನು ಎಷ್ಟು ಭಾಗಗಳಾಗಿ ವಿಂಗಡಿಸಲಾಗಿದೆ ಅಂತ ಏನಾದರೂ ನೀವು ಪ್ರಶ್ನೆ ಕೇಳಿದಾಗ, ಅಥವಾ ಆ ಪ್ರಶ್ನೆ ನಿಮಗೆ ಏನಾದರೂ ಬಂದಾಗ ನೀವೇನು ಮಾಡಬೇಕು? ಕನ್ನಡ ವರ್ಣಮಾಲೆಯಲ್ಲಿನ ಅಕ್ಷರಗಳ ಭಾಗ ಅಂತಂದರೆ ಕನ್ನಡ ವರ್ಣಮಾಲೆಯಲ್ಲಿನ ಅಕ್ಷರಗಳು 3 ಭಾಗಗಳನ್ನಾಗಿ ವಿಂಗಡಿಸಲಾಗಿದೆ ಅಂತೇಳಿ ಬರಿಬೇಕು. ಇದು ನಿಮಗೆ ಬರೀಲಿಕ್ಕೆ ಸಾಧ್ಯವಾದರೆ ಮಕ್ಕಳೇ ನೀವು ನೋಡ್ತಾ ಬರಿಬೋದು. ಓಕೆ, ನೆಕ್ಸ್ಟ್ ಕನ್ನಡ ವರ್ಣಮಾಲೆಯಲ್ಲಿನ ಕನ್ನಡ ವರ್ಣಮಾಲೆಯಲ್ಲಿನ ಅಕ್ಷರಗಳನ್ನು ಎಷ್ಟು ಭಾಗಗಳಾಗಿ ವಿಂಗಡಿಸಲಾಗಿದೆ? 3 ಭಾಗಗಳಾಗಿ ಅಥವಾ ವಿಧಗಳಾಗಿ. ಮೂರು ಭಾಗಗಳಾಗಿ ವಿಂಗಡಿಸಲಾಗಿದೆ ಅಥವಾ ಭಾಗ ಮಾಡಲಾಗಿದೆ. ಈಗ ಈ ಒಂದು ಅಕ್ಷರಗಳು 49 ಇವೆ ಅಂತೇಳಿ ಗೊತ್ತಾಯಿತು. ಈ ಒಂದು ಅಕ್ಷರಗಳನ್ನು ಎಷ್ಟು ಭಾಗ? 3 ಭಾಗ ಆಗಿ ನಾವು ಮಾಡಿದ್ದೀವಿ. ಹಾಗಾದರೆ ಆ 3 ಭಾಗಗಳು ಯಾವ್ಯಾವು ಅಂತ ನೀವು ಪ್ರಶ್ನೆ ಬಂದಾಗ ಏನು ಮಾಡಬೇಕು? ಅವು ಯಾವ್ಯಾವು ಅಂತಂದರೆ ನೋಡಿ, ಸ್ವರಗಳು, ಯೋಗವಾಹಗಳು, ಮೂರನೇದು ವ್ಯಂಜನಗಳು. ಇವನ್ನ ಸ್ವರಾಕ್ಷರ ಅಂತಲೂ ಕರೀತಾರೆ, ವ್ಯಂಜನಾಕ್ಷರ ಅಂತಲೂ ಸಹ ನಾವು ಹೇಳ್ಬೋದು. ಹಾಗಾದರೆ ನಾನು ಮೊದಲೇ ಹೇಳಿದ್ದೆ, ಈ ಒಂದು 49 ಅಕ್ಷರಗಳನ್ನು 3 ಭಾಗ ಅಂತಂದರೆ ಸ್ವರಗಳನ್ನಾಗಿ, ಯೋಗವಾಹಗಳನ್ನಾಗಿ ಮತ್ತು ವ್ಯಂಜನಗಳನ್ನಾಗಿ ವಿಂಗಡಿಸಲಾಗಿದೆ ಅಂತೇಳಿ. ಹಾಗಾದರೆ ಈ ಸ್ವರಗಳು ಎಷ್ಟಿದ್ದಾವೆ ಅಂತಂದರೆ ನೋಡಿ, ಸ್ವರಗಳು ಎಷ್ಟಿದ್ದಾವೆ? 13, ಆ ಇಂದ ಅವರೆಗೆ. ನೆಕ್ಸ್ಟ್ ಯೋಗವಾಹಗಳು ಅಂ ಅಹ, ಇವು ಎಷ್ಟಿದ್ದಾವೆ? 2. ಹಾಗಾದರೆ
ವ್ಯಂಜನಗಳು ಅಂತಂದರೆ ಕಾಯಿಂದ ಳವರೆಗೆ ಇವು ವ್ಯಂಜನಗಳು. ಹಾಗಾದರೆ ಇವು ಎಷ್ಟಿದ್ದಾವೆ? 34. ಎಷ್ಟು? 34, 34. ಇದನ್ನು ಕೌಂಟ್ ಮಾಡಿ ನೋಡೋಣ ಎಷ್ಟಾಗುತ್ತೆ. 3 + 2 5, 5 + 4 9. ಹಾಗಾದರೆ 1 + 3 4 ಬಂತ 49. ಓಕೆನಾ? ಕರೆಕ್ಟ್ ಇದೆಯಾ? ಸರಿ. ಹಾಗಾದರೆ ಇವಾಗ ನಾವು 3 ಭಾಗಗಳು ಯಾವ್ಯಾವು ಅಂತಂದರೆ ಸ್ವರಗಳು ಅಥವಾ ಸ್ವರಾಕ್ಷರಗಳು, ಯೋಗವಾಹಗಳು, ವ್ಯಂಜನಗಳು ಅಂತೇಳಿ ಈಗ ನಾವು ತಿಳ್ಕೊಂಡ್ವಿ. ಹಾಗಾದರೆ ಈ 3 ಭಾಗಗಳನ್ನು ನಾವು ಒಂದೊಂದಾಗಿ ಅಭ್ಯಾಸ ಮಾಡೋಣ. ಮೊದಲನೇದಾಗಿ ಸ್ವರಗಳು. ಸ್ವರಗಳನ್ನಾಗಿ ನಾವು ಈ ಒಂದು ಅಭ್ಯಾಸ ಅಥವಾ ತಿಳ್ಕೊಂಡಾಗ ನೋಡಿ ನಿಮಗೆ ಪ್ರಶ್ನೆ ಬರುತ್ತೆ. ಏನಪ್ಪ ಅಂದರೆ ಸ್ವರಗಳು ಎಂದರೇನು ಅಥವಾ ಸ್ವರಗಳು ಯಾವ್ಯಾವು, ಇಲ್ಲಾಂದರೆ ಸ್ವರಗಳು ಎಷ್ಟಿವೆ, ಸ್ವರಾಕ್ಷರಗಳು ಎಷ್ಟು ಅಂತೇಳ್ಬಿಟ್ಟು, ಹೌದಲ್ವಾ? ಹಾಗಾದರೆ ಸ್ವರಗಳು, ಮೊದಲನೇದಾಗಿ ಸ್ವರಗಳು. ಸ್ವರ ಅಂದ್ರೇನು? ಸ್ವರಗಳು ಅಂದ್ರೇನು ನೋಡಿ. ಸ್ವತಂತ್ರವಾಗಿ ಉಚ್ಚರಿಸಲಾಗುವ ಅಕ್ಷರಗಳಿಗೆ ನಾವೇನಂತ ಕರಿತೀವಿ? ಸ್ವರಗಳು ಅಂತೇಳಿ ಹೇಳ್ತೀವಿ. ಯಾವ್ಯಾವು ಅಂತಂದರೆ ಆ ಇಂದ ಅವರೆಗೆ ಇವೇನಿದಾವಲ್ಲ, ಆ ಇಂದ ಅವರೆಗಿನ ಅಕ್ಷರಗಳನ್ನು ನಾವು ಸ್ವರಗಳು ಅಂತೇಳಿ ಕರಿತೀವಿ. ಈ ಅಕ್ಷರಗಳನ್ನು ನಾವು ಸ್ವತಂತ್ರವಾಗಿ ಯಾವುದೇ ಒಂದು ಅಕ್ಷರದ ಸಹಾಯವಿಲ್ಲದೆ ಸ್ವತಂತ್ರವಾಗಿ ಏನು ಮಾಡ್ತೀವಿ? ಉಚ್ಚರಿಸ್ತೀವಿ. ಹಾಗಾದರೆ ನಾನು ಇದರ ವಾಕ್ಯ ಬರಿತೀನಿ. ಸ್ವತಂತ್ರವಾಗಿ ಉಚ್ಚರಿಸುವ ಅಥವಾ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಸ್ವರಗಳು ಎನ್ನುವರು. ಏನಂತಾರೆ? ಸ್ವರಗಳು ಎನ್ನುವರು. ಓಕೆ, ಗೊತ್ತಾಯ್ತಾ? ಸ್ವರಗಳು ಅಂತಂದರೆ ಸ್ವತಂತ್ರವಾಗಿ ಉಚ್ಚರಿಸಲಾಗುವ ಅಥವಾ ಉಚ್ಚರಿಸುವ ಅಕ್ಷರಗಳಿಗೆ ನಾವು ಸ್ವರಗಳು ಅಂತೇಳಿ ಕರಿತೀವಿ. ಓಕೆ, ಈ ಸ್ವರಗಳು, ಹಾಗಾದರೆ ಸ್ವರಾಕ್ಷರಗಳು ಯಾವ್ಯಾವು, ಅವು ಎಷ್ಟಿದ್ದಾವೆ ಅಂತ ನಾವು ಮತ್ತೊಮ್ಮೆ ನೋಡೋದಾದರೆ ನೋಡಿ, ಸ್ವರಗಳು ಯಾವ್ಯಾವು ಅಂತಂದರೆ ಯಾವ್ಯಾವಪ್ಪ ಅಂತಂದರೆ ಆ, ಈ, ಉ, ರು, ಎ, ಐ, ಓ, ಔ. ಓಕೆನಾ? ಇವು ಸ್ವರಗಳು ಎಷ್ಟಿದ್ದಾವೆ? 13. ಅವು ಯಾವ್ಯಾವು ಅಂತೇಳಿ ಗೊತ್ತಾಯ್ತು. ಎಷ್ಟಿದ್ದಾವೆ? 13. ಕೌಂಟ್ ಮಾಡ್ತೀರಾ? ನೋಡಿ, 1 2 3 4 5 6 7 8 9 10 11 12 13. ಗೊತ್ತಾಯ್ತಾ? ಓಕೆ, ಈಗ ಸ್ವರಗಳು ಅಂದ್ರೇನು? ಸ್ವತಂತ್ರವಾಗಿ ಉಚ್ಚರಿಸಲಾಗುವ ಅಕ್ಷರಗಳನ್ನು ನಾವು ಸ್ವರಗಳು ಎಂದು ಕರೆಯುತ್ತೇವೆ, ಅಥವಾ ಸ್ವತಂತ್ರವಾಗಿ ಉಚ್ಚರಿಸುವ ಅಕ್ಷರಗಳಿಗೆ ನಾವು ಸ್ವರಗಳು ಅಂತೇಳಿ ಹೇಳ್ತೀವಿ. ಅವು ಯಾವ್ಯಾವು ಅಂತಂದರೆ ಆ ಇಂದ ಅವರೆಗಿನ ಅಕ್ಷರಗಳು ಎಷ್ಟಿದ್ದಾವೆ ಅಂದರೆ 13. ಗೊತ್ತಾಯ್ತಾ ಮಕ್ಕಳೇ? ಇವಾಗ ಸ್ವರ ಅಂದ್ರೇನು, ಅವು ಯಾವ್ಯಾವು, ಎಷ್ಟಿದ್ದಾವೆ ಅಂತೇಳಿ ಗೊತ್ತಾಯಿತು. ಹಾಗಾದರೆ ಈ ಸ್ವರಗಳಲ್ಲಿ ನಾವು 2 ಭಾಗಗಳನ್ನಾಗಿ ಮಾಡಿದ್ದೀವಿ. ಸ್ವರಗಳನ್ನು ಮತ್ತೆ ನಾವು ಎಷ್ಟು ಭಾಗಗಳನ್ನಾಗಿ ಮಾಡಿದ್ದೀವಿ? 2 ಭಾಗ, ಹೌದಲ್ವಾ? ಈ ಸ್ವರಗಳನ್ನು ನಾವು 2 ಭಾಗಗಳನ್ನಾಗಿ ವಿಂಗಡಿಸಿದ್ದೀವಿ. ಹಾಗಾದರೆ ಅವು ಯಾವ್ಯಾವು ಅಂತ ನಾವು ನೋಡೋದಾದರೆ ಸ್ವರಗಳನ್ನು ನಾವು ಎಷ್ಟು ಭಾಗಗಳನ್ನಾಗಿ ವಿಂಗಡಿಸಿದ್ದೀವಿ ಅಥವಾ ಎಷ್ಟು ಭಾಗಗಳಿವೆ ಸ್ವರಗಳಲ್ಲಿ ಅಥವಾ ಎಷ್ಟು ವಿಧಗಳಿವೆ ಅಂತ ಪ್ರಶ್ನೆ ಬಂದಾಗ ನೀವೇನು ಮಾಡಬೇಕು? 2. ಸ್ವರಗಳಲ್ಲಿ ಎಷ್ಟು ವಿಧ ಅಂತ ನೀವು ಪ್ರಶ್ನೆ ಕೇಳಿದಾಗ 2 ಅಂತೇಳಿ ಬರಿಬೇಕು. ಓಕೆ, ಸ್ವರಗಳಲ್ಲಿ ಎಷ್ಟು ವಿಧ?
ಸ್ವರಗಳಲ್ಲಿ ಎಷ್ಟು ವಿಧಗಳಿವೆ? 2. ಸ್ವರಗಳಲ್ಲಿ 2 ವಿಧಗಳಿವೆ. ಅವು ಯಾವ್ಯಾವು ಅಂತಂದ್ರೆ, ಒಂದು ರಸಸ್ವರ, ಇನ್ನು ಒಂದು ದೀರ್ಘ ಸ್ವರ. ಯಾವುದು? ದೀರ್ಘ ಸ್ವರ. ಓಕೆ, ಗೊತ್ತಾಯ್ತಾ? ಸ್ವರಗಳಂತಂದ್ರೇನು, ಸ್ವರಗಳಲ್ಲಿ ಎಷ್ಟು ವಿಧಗಳಿವೆ, ಅವು ಯಾವ್ಯಾವು ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ, ಹೌದಲ್ವಾ? ಓಕೆ, ಸ್ವರಗಳಲ್ಲಿ ಎಷ್ಟು ವಿಧಗಳಿವೆ? 2 ವಿಧಗಳು. ಅವು ಯಾವ್ಯಾವು ಅಂತಂದರೆ, ಒಂದು ರಸಸ್ವರ, ಇನ್ನೊಂದು ದೀರ್ಘ ಸ್ವರ. ಗೊತ್ತಾಯ್ತಾ? ಒಂದು ರಸಸ್ವರ, ಇನ್ನೊಂದು ದೀರ್ಘ ಸ್ವರ. ಹಾಗಾದರೆ ರಸಸ್ವರ ಅಂದ್ರೇನು? ಸ್ವರಗಳಲ್ಲಿ ಮತ್ತೆ ನಾವು 2 ಭಾಗಗಳನ್ನಾಗಿ ಮಾಡಿದ್ವಿ, ಹೌದಲ್ವಾ? ರಸಸ್ವರ, ದೀರ್ಘ ಸ್ವರ. ಹಾಗಾದರೆ ರಸಸ್ವರ ಅಂದ್ರೇನು ಮತ್ತು ದೀರ್ಘ ಸ್ವರ ಅಂದ್ರೇನು ಅಂತ ಹೇಳಿ ನಾವು ಇವಾಗ ತಿಳ್ಕೊಳ್ಳೋಣ. ಮೊದಲನೇದಾಗಿ ಈ ರಸಸ್ವರನ ತಿಳ್ಕೊಳ್ಳೋಣ. ರಸಸ್ವರ ಅಥವಾ ರಸಸ್ವರ ಅಂತಲೂ ಸಹ ಹೇಳ್ತಾರೆ. ನೋಡಿ, ರಸಸ್ವರ ಅಂದರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವ ಅಕ್ಷರಗಳಿಗೆ ನಾವೇನಂತ ಕರಿತೀವಿ? ರಸಸ್ವರ ಅಂತೇಳಿ ಕರಿತೀವಿ. ಏನು? ಒಂದು ಮಾತ್ರ ಕಾಲದಲ್ಲಿ. ರಸಸ್ವರ ಅಂದರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವ ಸ್ವರಗಳನ್ನು ಏನಂತ ಕರಿತೀವಿ? ರಸಸ್ವರ ಅಂತೇಳಿ ಕರಿತೀವಿ. ರಸಸ್ವರ ಎನ್ನುವರು. ಓಕೆ, ರಸಸ್ವರ ಅಂದ್ರೇನು ಗೊತ್ತಾಯ್ತು, ಹೌದಲ್ವಾ? ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವ ಸ್ವರಗಳನ್ನು ನಾವು ರಸಸ್ವರ ಅಂತೇಳಿ ಕರಿತೀವಿ. ಹಾಗಾದರೆ ಈ ಸ್ವರಗಳು 13 ಇವೆ. ಆ 13 ಅಕ್ಷರಗಳಲ್ಲಿ ನಾವೇನು ಮಾಡಿದ್ವಿ? 2 ಭಾಗಗಳನ್ನಾಗಿ ವಿಂಗಡಿಸಿದ್ದೀವಿ. ಒಂದು ರಸಸ್ವರ, ಇನ್ನೊಂದು ದೀರ್ಘ ಸ್ವರ. ಹಾಗಾದರೆ ರಸಸ್ವರ ಅಂತಂದರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವ ಅಕ್ಷರಗಳಿಗೆ ಅಥವಾ ಸ್ವರಗಳಿಗೆ ನಾವು ರಸಸ್ವರ ಅಂತೇಳಿ ಕರಿತೀವಿ ಅಂತೇಳಿ ಗೊತ್ತಾಯಿತು. ಹಾಗಾದರೆ ಆ ಅಕ್ಷರಗಳು, ಆ ಸ್ವರಗಳು ಯಾವ್ಯಾವು ಅಂತ ನೋಡೋದಾದರೆ, ನೋಡಿ, ಆ ಇಂದ ಅವರೆಗಿನ ಅಕ್ಷರಗಳನ್ನು ನಾವು ಸ್ವರಗಳು ಅಂತೇಳಿ ಹೇಳಿದ್ದೀವಿ, ಹೌದಲ್ವಾ? ಇವು 13 ಇದೆ. ಹಾಗಾದರೆ ರಸಸ್ವರಗಳು ಯಾವ್ಯಾವು ಅಂತಂದರೆ ನೋಡಿ ಹೇಳ್ತೀನಿ. ಆ, ನೆಕ್ಸ್ಟ್ ಇ, ಉ, ರು, ಎ ಮತ್ತು ಓ. ಯಾವ್ಯಾವು? ಆ, ಇ, ಉ, ರು, ಎ, ಓ. ಎಷ್ಟಿದ್ದಾವೆ? 1, 2, 3, 4, 5, 6. ಹೌದಲ್ವಾ? ರಸಸ್ವರ ಎಷ್ಟು ಅಂತ ಕೇಳಿದಾಗ ನೀವು 6 ಅಂತೇಳಿ ಉತ್ತರ ಕೊಡಬೇಕು, ಸರಿನಾ? ಹಾಗಾದರೆ ಇಲ್ಲಿ ರಸಸ್ವರ ಅಂತಂದರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವ ಅಕ್ಷರಗಳಿಗೆ ನಾವು ಅಥವಾ ಸ್ವರಗಳನ್ನು ನಾವು ರಸಸ್ವರ ಅಂತೇಳಿ ಹೇಳ್ತೀವಿ. ಹಾಗಾದರೆ ಅವು ಯಾವ್ಯಾವು ಅಂತಂದರೆ ಆ, ಇ, ಉ, ರು, ಎ, ಓ. ಎಷ್ಟಿದ್ದಾವೆ? 6. 1, 2, 3, 4, 5, 6. ಗೊತ್ತಾಯ್ತಾ? ರಸಸ್ವರಗಳು 6. ರಸಸ್ವರ ಅಂದ್ರೇನು? ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಸ್ವರಗಳನ್ನು ನಾವು ರಸಸ್ವರ ಅಂತೇಳಿ ಕರಿತೀವಿ. ಅವು ಯಾವ್ಯಾವಪ್ಪ ಅಂತಂದರೆ ಆ, ಇ, ಉ, ರು, ಎ, ಓ. ಒಟ್ಟಾಗಿ ಎಷ್ಟಿದ್ದಾವೆ? 6 ಇದ್ದಾವೆ. ಓಕೆ, ಗೊತ್ತಾಯ್ತಾ? ಇದು ಇವಾಗ ರಸಸ್ವರ ಅಂದ್ರೇನು ಅಂತೇಳಿ ನಾವು ತಿಳ್ಕೊಂಡ್ವಿ, ಹೌದಲ್ವಾ? ಹಾಗೆ ಇನ್ನೂ ಒಂದು ದೀರ್ಘ ಸ್ವರ ಅಂದ್ರೇನು ಅನ್ನೋದ್ರ ಬಗ್ಗೆ ಇವಾಗ ನಾವು ಅಭ್ಯಾಸ ಮಾಡೋಣ. ದೀರ್ಘ ಸ್ವರ. ಸ್ವರಗಳಲ್ಲಿ 2 ವಿಧಗಳಿವೆ. ಒಂದು ರಸಸ್ವರ, ಇನ್ನೊಂದು ದೀರ್ಘ ಸ್ವರ. ಇದು 2ನೇದು, ಹೌದಲ್ವಾ?
ದೀರ್ಘ ಸ್ವರ. ಓಕೆ, ರಸಸ್ವರ ಅಂದ್ರೆ ಏನು ಗೊತ್ತಾಯ್ತು. ಹಾಗಾದ್ರೆ ದೀರ್ಘ ಸ್ವರ ಅಂದ್ರೆ ಏನು ಹೇಳ್ತೀರಾ? ಓಕೆ ನೋಡಿ, ದೀರ್ಘ ಸ್ವರ ಅಂತಂದ್ರೆ ಅಲ್ಲಿ ರಸಸ್ವರ ಒಂದು ಮಾತ್ರ, ಇಲ್ಲಿ ಎರಡು ಮಾತ್ರ. ದೀರ್ಘ ಅಂತಂದ್ರೆ ನಾವು ಅಕ್ಷರಗಳನ್ನ ಎಳೆದು ಹೇಳ್ತೀವಿ, ಹೌದಲ್ವಾ? ಎಳೆದು ಹೇಳ್ತೀವಿ. ಆ ಅನ್ನೋದು ರಸಸ್ವರ. ಆ ನೋಡಿ, ಆ, ಈ, ಊ, ಹೌದಲ್ವಾ? ಈ ಅಕ್ಷರಗಳನ್ನು ನಾವು ಎಳೆದು ಹೇಳ್ತೀವಿ. ಹಾಗಾದ್ರೆ ದೀರ್ಘ ಸ್ವರ ಅಂತಂದ್ರೆ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವ ಸ್ವರಗಳನ್ನು ನಾವು ದೀರ್ಘ ಸ್ವರ ಅಂತೇಳಿ ಕರಿತೀವಿ. ಬರಿತೀನಿ ನೋಡಿ. ಎರಡು ಅಥವಾ ಎಳೆದು ನಾವು ಅಕ್ಷರಗಳನ್ನು ಹೇಳ್ತೀವಿ. ಎರಡು ಮಾತ್ರ ಕಾಲದಲ್ಲಿ, ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವ ಸ್ವರಗಳನ್ನು ದೀರ್ಘ ಸ್ವರ ಎನ್ನುವರು. ದೀರ್ಘ ಸ್ವರ ಎನ್ನುವರು. ಓಕೆ, ಗೊತ್ತಾಯ್ತಾ? ದೀರ್ಘ ಸ್ವರ ಅಂದರೆ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವ ಸ್ವರಗಳನ್ನು ನಾವು ದೀರ್ಘ ಸ್ವರ ಅಂತೇಳಿ ಕರಿತೀವಿ. ಹಾಗಾದರೆ ದೀರ್ಘ ಸ್ವರ ಯಾವ್ಯಾವು ಅಂತ ನೋಡೋದಾದರೆ ನೋಡಿ, ಸ್ವರಗಳಲ್ಲಿ ನಾವು ಆ ಇಂದ ಅವರೆಗಿನ ಅಕ್ಷರಗಳನ್ನು ಸ್ವರಗಳು ಅಂತೇಳಿ ನಾವು ಹೇಳಿದ್ವಿ. ಇದರಲ್ಲಿ ನಾವು ರಸಸ್ವರ ಯಾವ್ಯಾವು ಅಂತೇಳಿ ಗುರ್ತು ಮಾಡಿದ್ವಿ, ಹೌದಲ್ವಾ? ಹಾಗಾದರೆ ದೀರ್ಘ ಸ್ವರ ಯಾವುವು? ರಸಸ್ವರಗಳನ್ನು ರೌಂಡ್ ಹಾಕಿರೋದು ಬಿಟ್ಟು ಈ ಉಳಿದಂತಹ ಒಂದು ಅಕ್ಷರಗಳೇ ದೀರ್ಘ ಸ್ವರಗಳು. ಅವು ನೋಡಿ, ಆ, ಈ, ಊ, ಎ, ಐ, ಓ, ಔ, ಹೌದಲ್ವಾ? ಇಲ್ಲಿ ಬರಿತೀನಿ ಯಾವ್ಯಾವು ಅಂತಂದರೆ ಆ, ಈ, ಊ, ಎ, ಐ, ಓ ಮತ್ತು ಔ. ಎಷ್ಟಿದಾವೆ ಎಣಿಸಿ ನೋಡೋಣ. 1, 2, 3, 4, 5, 6, 7, ಹೌದಲ್ವಾ? ಎಷ್ಟಿದಾವೆ ಟೋಟಲ್? ಒಟ್ಟಾಗಿ 7 ಅಕ್ಷರಗಳಿವೆ, ಹೌದಾ? ರಸಸ್ವರ 6, ದೀರ್ಘ ಸ್ವರ 7, ಟೋಟಲ್ ಆಗಿ 6 + 7 ಎಷ್ಟಾಯಿತು? 6 + 7 13. ಇವು 13 ಸ್ವರಗಳು. ಇವನ್ನ ನಾವು 2 ಭಾಗಗಳನ್ನಾಗಿ ವಿಂಗಡಿಸಿದ್ದೀವಿ, ಗೊತ್ತಾಯ್ತಾ? ಈಗ ರಸಸ್ವರ ಅಂದ್ರೇನು, ದೀರ್ಘ ಸ್ವರ ಅಂದ್ರೇನು ಗೊತ್ತಾಯ್ತಾ ಮಕ್ಕಳೇ? ಓಕೆ, ರಸಸ್ವರ, ದೀರ್ಘ ಸ್ವರ. ನೆಕ್ಸ್ಟು ಸ್ವರಗಳು ಅಂತೇಳಿ ನಾವು ಯಾವ್ಯಾವು, ಏನು, ಎಷ್ಟು ವಿಧಗಳಿವೆ ಅಂತೇಳಿ ನಾವು ತಿಳ್ಕೊಂಡ್ವಿ, ಹೌದಾ? ಕನ್ನಡ ವರ್ಣಮಾಲೆಯಲ್ಲಿನ ಅಕ್ಷರಗಳನ್ನು ನಾವು 3 ಭಾಗಗಳನ್ನಾಗಿ ವಿಂಗಡಿಸಿದ್ದೀವಿ ಅಂತೇಳಿ ಹೇಳಿದೆ ನಾನು. ಅದರಲ್ಲಿ ನಾನು ಸ್ವರಗಳನ್ನಾಗಿ ಮೊದಲನೇದಾಗಿ ನಾನು ಅಭ್ಯಾಸ ಮಾಡಿದೆ, ನೀವೆಲ್ಲರೂ ತಿಳ್ಕೊಂಡ್ರಿ. ಈಗ ಎರಡನೇದು ಯೋಗವಾಹಗಳು. ಯಾವುದು? ಯೋಗವಾಹಗಳು. ಎರಡನೇದು ಯೋಗವಾಹಗಳು. ಯೋಗವಾಹಗಳು. ಯೋಗವಾಹಗಳು ಎಷ್ಟು? ಅಥವಾ ಯೋಗವಾಹಗಳು ಡ್ಯಾಶ್ ಡ್ಯಾಶ್ ಅಂತೇಳಿ ಪ್ರಶ್ನೆ ಕೊಟ್ಟಾಗ ನೀವೇನು ಮಾಡಬೇಕು? ಯೋಗವಾಹಗಳು ಅಂ ಅಹ. ಯೋಗವಾಹಗಳು ಎಷ್ಟು? ಅಂ ಅಹ 2, ಹೌದಲ್ವಾ? ಯೋಗವಾಹಗಳು ಎಷ್ಟಿವೆ ಅಂತಂದರೆ ಯೋಗವಾಹಗಳು ಎಷ್ಟಿವೆ? 2 ಇವೆ, ಹೌದಲ್ವಾ? 2 ಇದಾವೆ ಯೋಗವಾಹಗಳು. ಅವು ಯಾವ್ಯಾವು ಅಂತ ನೋಡೋದಾದರೆ ನೋಡು, ಮೊದಲನೇದಾಗಿ ಫಸ್ಟಿಗೆ ನಾವು ಯೋಗವಾಹಗಳು ಅಂತಂದರೆ ಇಲ್ಲಿ ಯೋಗ ಅಂದರೆ ಸಂಬಂಧವನ್ನು, ವಾಹ ಅಂದರೆ ಹೊಂದಿರುವುದು, ಅಂದರೆ ಬೇರೊಂದು ಅಕ್ಷರದ ಸಂಬಂಧವನ್ನು ಹೊಂದಿದಾಗ ಮಾತ್ರ ಉಚ್ಚರಿಸಲಾಗುವ ಈ ಒಂದು ಅಕ್ಷರಗಳನ್ನು ನಾವು ಯೋಗವಾಹಗಳು ಅಂತೇಳಿ
ಕರಿತೀವಿ. ನೋಡಿ ನಾನು ಬರಿತೀನಿ. ಯೋಗ ಅಂದರೆ ಸಂಬಂಧವನ್ನು, ಯೋಗ ಅಂದರೆ ಸಂಬಂಧವನ್ನು, ಯೋಗ ಅಂದರೆ ಸಂಬಂಧವನ್ನು. ಮತ್ತೆ ವಾಹ ಅಂದರೆ ಓಕೆ ಯೋಗ ಎಂದರೆ ಸಂಬಂಧವನ್ನು, ವಾಹ ಎಂದರೆ ಹೊಂದಿರುವುದು. ಹೊಂದಿರುವುದು ಎಂದರ್ಥ. ಹೌದಾ? ಓಕೆ. ಯೋಗ ಅಂದರೆ ಸಂಬಂಧವನ್ನು, ವಾಹ ಅಂದರೆ ಹೊಂದಿರುವುದು ಅಂತೇಳಿ ಅರ್ಥ ಬರುತ್ತೆ. ಹಾಗಾದರೆ ಬೇರೊಂದು ಅಕ್ಷರದ ಸಂಬಂಧವನ್ನು ಹೊಂದಿದಾಗ ಮಾತ್ರ ಉಚ್ಚರಿಸಲಾಗುವ ಅಕ್ಷರಗಳನ್ನು ನಾವು ಏನಂತ ಕರಿತೀವಿ? ಯೋಗವಾಹಗಳು ಅಂತೇಳಿ ಕರಿತೀವಿ. ನೋಡಿ, ಯೋಗವಾಹಗಳು ಎರಡು, ಅಂ, ಅಹ. ಈ ಅಮ್ಮನ್ನು ಅಕ್ಷರಕ್ಕೆ ನಾವು ಏನು ಮಾಡ್ತೀವಿ? ಇನ್ನೊಂದು ಅಕ್ಷರದ ಒಂದು ಸಂಬಂಧವನ್ನು ನಾವು ಜೋಡಿಸಿ ಹೇಳ್ತೀವಿ. ಅಮ್ಮ ಅಂತಂದರೆ ಅದು ಬರೀ ಏಕಪದ ಆಗುತ್ತೆ. ಇದನ್ನು ನಾವು ಏನು ಮಾಡ್ತೀವಿ? ಬೇರೊಂದು ಅಕ್ಷರದ ಸಹಾಯದಿಂದ ಇದನ್ನು ನಾವು ಉಚ್ಚಾರ ಮಾಡ್ತೀವಿ. ಹಾಗಾದರೆ ಯೋಗವಾಹ ಅಂದರೆ ಏನು ಅಂತ ನಾವು ಅದರ ಒಂದು ವಾಕ್ಯವನ್ನು ಹೇಳೋದಾದರೆ, ಬೇರೊಂದು ಅಕ್ಷರದ ಸಂಬಂಧವನ್ನು ಹೊಂದಿದಾಗ ಮಾತ್ರ ಉಚ್ಚರಿಸಲಾಗುವ ಅಕ್ಷರಗಳಿಗೆ ಏನಂತ ಕರಿತೀವಿ? ಯೋಗವಾಹ ಅಂತೇಳಿ ಕರೀತಾರೆ ಅಥವಾ ಎನ್ನುವರು. ಯೋಗವಾಹ ಎನ್ನುವರು. ಓಕೆ, ಗೊತ್ತಾಯ್ತಾ? ಇಲ್ಲಿ ಯೋಗ ಅಂದರೆ ಸಂಬಂಧವನ್ನು, ವಾಹ ಅಂದರೆ ಹೊಂದಿರುವುದು. ಒಟ್ಟಾಗಿ ಹೇಳೋದಾದರೆ ಬೇರೊಂದು ಅಕ್ಷರದ ಸಂಬಂಧವನ್ನು ಹೊಂದಿದಾಗ ಮಾತ್ರ ಉಚ್ಚರಿಸಲಾಗುವ ಒಂದು ಅಕ್ಷರಗಳಿಗೆ ನಾವು ಯೋಗವಾಹಗಳು ಅಂತೇಳಿ ಕರಿತೀವಿ. ಹಾಗಾದರೆ ಮಕ್ಕಳೇ, ಈ ಒಂದು ಯೋಗವಾಹ ಅಕ್ಷರಗಳು ಯಾವ್ಯಾವು? ಅವನ್ನ ನಾವು ಎಲ್ಲಿ ಉಚ್ಚಾರಣೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಾವು ಈ ಒಂದು ಮುಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡೋಣ. ಧನ್ಯವಾದಗಳು.